ಇನ್ನು ಪಂಚರಾಜ್ಯಗಳ ಚುನಾವಣೆಗೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗುತ್ತೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪಾಂಡಿಚೇರಿ ಈ ಈ ಎಲ್ಲ ಭಾಗದಲ್ಲೂ ಕೂಡ ಅಸೆಂಬ್ಲಿ ಎಲೆಕ್ಷನ್ ನಡೆಯೋದಕ್ಕಿದೆ. ಯಾವತ್ತು ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇವತ್ತು ಸಂಜೆ 4 ಗಂಟೆಗೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ಇಟ್ಕೊಂಡಿದೆ. ಸಂಜೆ 4 ಗಂಟೆಗೆ ಈ 5 ಭಾಗದ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ. ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ 2 ರಿಂದ 3 ಹಂತದ ಮತದಾನ ನಡೆಯುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಚುನಾವಣೆ ನಡೆಯೋಕ್ಕಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ ಈ 5 ಕಡೆಗಳಲ್ಲಿ ನಡೆಯುತ್ತೆ. ಇವತ್ತು ಸಂಜೆ 4 ಗಂಟೆಗೆ ಯಾವತ್ತು ನಡೆಯುತ್ತೆ, ಎಷ್ಟು ಹಂತದಲ್ಲಿ ಯಾವ್ಯಾವ ಭಾಗದಲ್ಲಿ ನಡಿಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಕ್ಲಿಯರ್ ಕಟ್ ಆಗಿ ಪ್ರೆಸ್ ಮೀಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. 4 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶಗಳಿಗೆ ಚುನಾವಣೆಯ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ. ಈಗ ಆಲ್ರೆಡಿ ಒಂದು ಹಂತದ ಮಾಹಿತಿಯೂ ಕೂಡ ಹೊರಗೆ ಬೀಳ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮೇ 7ನೇ ತಾರೀಕು ಅಂತ, ತಮಿಳುನಾಡಲ್ಲಿ ಮೇ 10, ಅಸ್ಸಾಂನಲ್ಲಿ ಮೇ 20, ಕೇರಳದಲ್ಲಿ ಮೇ 23, ಹಾಗೆ ಪುದುಚೇರಿಯಲ್ಲಿ ಜೂನ್ 15 ಅಂತ ಈ ಅವಧಿ ಕೊನೆಗೊಳ್ಳೋದು. ಅಂದರೆ ಆ ಒಂದು ಮಾರ್ಜಿನ್ ಡೇಟ್ ಅಷ್ಟರೊಳಗಡೆ ನಡೆಸಬೇಕು ಅಂತ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಎಲೆಕ್ಷನ್ದು ನಡ್ಕೊಂಡ್ರೂ ಜೂನ್ 15 ಒಳಗಡೆ ಮುಗಿಸ್ಬಿಡಬೇಕು ಅನ್ನುವಂಥ ಒಂದು ಅವಧಿಯ ಕೊನೆಯ ದಿನಾಂಕ ಅದು. ಅಷ್ಟರೊಳಗಡೆ ಅನೌನ್ಸ್ ಮಾಡಬೇಕು ಅನ್ನೋದು. ಸೊ ಎಕ್ಸಾಕ್ಟ್ ಡೇಟ್ ಬಂದು ಸಂಜೆ 4 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸಿ ಅನೌನ್ಸ್ ಮಾಡುತ್ತೆ.